Welcome to my session. My name is Ramesh Kumar N. Bogam, JTO Government ITL Linksburg. ನಾನು ಹಿಂದಿನ ಕ್ಲಾಸ್ನಲ್ಲಿ ಅಲ್ಜಬ್ರಾ ಟಾಪಿಕ್ ಮೇಲೆ ಲೆಸನ್ 3 ರಲ್ಲಿ ನಿಮಗೆ ಅಲ್ಜಬ್ರಿಕ್ ಸಿಂಬಾಲ್ಸ್ ಅಂದ್ರೇನು, ಫ್ಯಾಕ್ಟರ್ಸ್ ಅಂದ್ರೇನು, ಟರ್ಮ್ಸ್ ಅಂದ್ರೇನು, ಲೈಕ್ ಟರ್ಮ್ಸ್ ಅಂದ್ರೇನು, ಅನ್ಲೈಕ್ ಟರ್ಮ್ಸ್ ಅಂದ್ರೇನು, ಕೋಎಫಿಷಿಯಂಟ್ ಅಂದ್ರೇನು, ಇಕ್ವೇಶನ್ ಅಂದ್ರೇನು, ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ ಅಂದ್ರೇನು ಇವುಗಳ ಬಗ್ಗೆ ನಾನು ವಿವರವಾಗಿ ಹೇಳಿದ್ದೇನೆ. ಅದಲ್ಲದೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನು ಕೂಡ ಬಿಡಿಸಿದ್ದೇನೆ. ಇವತ್ತಿನ ನನ್ನ ಟಾಪಿಕ್ ಅಲ್ಜಬ್ರಾ, ಅದರಲ್ಲಿ ಇಂಡಿಯಾಸಿಸ್ ಬಗ್ಗೆ ಹೇಳ್ತೀನಿ. ಅದು ಈ 4ನೇ ಲೆಸನ್ ದಲ್ಲಿ. ಪವರ್ ಕಾನ್ಸೆಪ್ಟ್ ಅಂದ್ರೆ ಏನು, ಇಲ್ಲಿ ಫಾರ್ ಎಕ್ಸಾಂಪಲ್ ಎ ಇಂಟು ಎ ಡ್ಯಾಶ್ 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 n ಟೈಮ್ಸ್ ಅಂದ್ರ ಇದು ಎ ಗುಣಾಕಾರ ಎ ಅಂತಂದು ಎಷ್ಟು ಸಲ ಬೇಕಾದ್ರೆ ಅಷ್ಟು ಸಲ ಎ ಅಂತ ಇಟ್ಕೋರಿ. ಅದು n ಟೈಮ್ಸ್ ಅಂದ್ರೆ ನಂಬರ್ ಆಫ್ ಟೈಮ್ಸ್ ಎಷ್ಟು ಬೇಕಾದಷ್ಟು ಇಟ್ಕೊಂಡು ಅವನು ಗುಣಿಸ್ಬೇಕಾದ್ರೆ ನಾವು ಈಸ್ ಈಕ್ವಲ್ ಟು n ಟೈಮ್ಸ್ ಈಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ n ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನ್ ಕೊಟ್ಟಿವಿ, ಎ ಕೊಟ್ಟಿವಿ. ಹಾಗಾಗಿ ಎ ಇಂಟು ಎ ಅಂತ ಅಂದಿಸಿಂದ ನಾವು ಇಡ್ತೀವಲ್ಲ, ಇದು ಏನೇ ಇದು ಬೇಸ್ ಅಂತ ಹೇಳ್ತೀವಿ. ಎ ಆಸ್ ಇಟ್ ಇಸ್ ಹಾಗೆ ಇಟ್ಟು ಎಷ್ಟು ಸಲ ಇದು n ಸಲ ಅಂದ್ರೆ ನಂಬರ್ ಆಫ್ ಟೈಮ್ಸ್ ಏನ್ ಇಟ್ಟು ಗುಣಿಸ್ಬಹುದು. ಅಷ್ಟು ಸಲ ಎಣಿಸ್ಬೇಕಂದ್ರ ಇದು ಏದ್ ಘಾತಾಂಕ n ಅಂತ. ಅಂದ್ರೆ ಇಲ್ಲಿ ಏನಂತೀವಿ, ಎ ಈಸ್ ಬೇಸ್ ಅಂತ ಹೇಳ್ತೀವಿ. ಆಮೇಲೆ n ಈಸ್ ದಿ ಇಂಡೆಕ್ಸ್ ಅಥವಾ ಪವರ್ ಅಥವಾ ಎಕ್ಸ್ಪೋನೆಂಟ್. ಈ ತರ 2-3 ರೀತಿಯಿಂದನೂ ನಾವು ಹೇಳ್ತೀವಿ. ಎ ಟು ದಿ ಪವರ್ ಆಫ್ n ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಸಂಖ್ಯೆಯನ್ನು ತಗೊಂಡ್ವಿ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಅದೇ ಒಂದು ಸಂಖ್ಯೆ, ಫಾರ್ ಎಕ್ಸಾಂಪಲ್ ಸೇ 2. when a number say 2 is multiplied by itself 4 times, we write it as 2 to the power of 4. ನಾವು 2ಅನ್ನ 4 ಸಲ ಇಟ್ಟು ಗುಣಿಸು ಅಂತ ಹೇಳಿದ್ವಿ ಅಂತ ತಿಳ್ಕೊರಿ. ಅವಾಗ 2ರ ಘಾತ 4 ಅಂತ ಬರಿತೀವಿ. ಅಂದ್ರೆ ಅರ್ಥ ಏನು, 2ಅನ್ನ ನಾನು ಹೇಳಿದ್ದೆ ಘಾತ ಸಂಖ್ಯೆ ಮತ್ತು ಘಾತ ಸೂಚಿ ಅಂದ್ರೆ ಏನೋ ಬೇಸ್ ಅಂಡ್ ಇಂಡೆಕ್ಸ್ ಅಂತ ಹೇಳಿದ್ದೆ, ಅಥವಾ ಪವರ್ ಅಂತ ಹೇಳಿದೆ. ಇಲ್ಲಿ ಎಷ್ಟು ಸಲ ಬೇಕು ಅಷ್ಟು ಸಲ ಇಟ್ಟು ಗುಣಿಸ್ಬೋದು. ಬಟ್ ಯಾವ್ದು ಒಂದು ಸಂಖ್ಯೆ ತೊಂದಿರ್ತಲ್ಲ ಅದೇ ಸಂಖ್ಯೆಯನ್ನ ನಾವು ಗುಣಿಸ್ಬೇಕು. ಎ ತೊಂದ್ರೆ ಎ ಎಷ್ಟು ನಂಬರ್ ಆಫ್ ಟೈಮ್ಸ್ ಯಾಸ್ ಯು ರಿಕ್ವೈರ್ಡ್ ಅಂದ್ರೆ ನಿಮ್ಗೆ ಎಲ್ಲಿ ತಕ್ಕ ಬೇಕೋ ಅಷ್ಟು ತಕ್ಕನ ನೀವು ಮಾಡ್ಬೋದು. ಅವಾಗ ಅದಕ್ಕೆ n ಅಂತ ಬರ್ತೀವಿ. ಅಂದ್ರೆ ಏನು, ಎ ಟು ದಿ ಪವರ್ ಆಫ್ n ಅಂತ ಕೊಟ್ಟಿವಿ. ಅನ್ನೋನ್ ಅದ, ನೀವು ಇದ್ರದಾಗ n ಬೆಲೆ ಯಾವ್ದಾದ್ರು ತುಂಬ್ಬೋದು. ಏನ್ 4 ಸಲ ಗುಣಿಸಿದ್ರೆ ಎ ಟು ದಿ ಪವರ್ ಆಫ್ 4 ಅಂತ ಆಗ್ತದೆ. ಈಗ ಅದೇ ತರನಾಗಿ ಇಲ್ಲಿ ನಾವೇನ್ ಹೇಳಿವಿ, 2ಅನ್ನ 4 ಸಲ ಇಟ್ಟು ಗುಣಿಸಂತಂದ್ರ 2 ಗುಂಡ್ಲೆ 4 ಇಟ್ಟು ಈಸ್ ಈಕ್ವಲ್ ಟು 16 ಅನ್ನೋಕ್ಕಿಂತ ಬದಲಾಗಿ ನಾವು ಏನ್ ಹೇಳ್ಬೋದು, ಈಸಿಯಾಗಿ ನಾವು ಹೇಗೆ ಬರಿಬಹುದು ಅಂತಂದ್ರೆ 2 ಟು ದಿ ಪವರ್ ಆಫ್ 4 ಅಂತ ಬರಿಬಹುದು. ಅಂದ್ರೆ 2ಅನ್ನ 4 ಸಲ ಇಟ್ಟು ಗುಣಿಸ್ತೀವಿ. ದಟ್ಸ್ ಈಕ್ವಲ್ ಟು 16. ಇಲ್ಲಿ ಬಿಡ್ಸ್ ಹೇಳಿವಿ ನಾವು 2 ಟು ದಿ ಪವರ್ ಆಫ್ 4 ಈಸ್ ಈಕ್ವಲ್ ಟು 16 ಅಂತ ಹಚ್ಚಬಹುದು. ಓಕೆ, ಇಲ್ಲಿ ದ ಎಕ್ಸ್ಪೋನೆಂಟ್ ಡಿನೋಟ್ಸ್ ಹೌ ಮೆನಿ ಟೈಮ್ಸ್ ದ ಬೇಸ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್. ಇಲ್ಲಿ ಈ ಒಂದು ಲೆಕ್ಕದಾಗ ಇಲ್ಲಿ 2 ಟು ದಿ ಪವರ್ ಆಫ್ 4 ಅಂತ, ಇದಕ್ಕೆ 4 ಅನ್ನೋದು ಎಕ್ಸ್ಪೋನೆಂಟ್ ಅಂತೀವಿ. ಇಲ್ಲಿ ಎ ಟು ದಿ ಪವರ್ ಆಫ್ n ಅಂತೀವಿ. ಈ n ಅಂದ್ರೆ ಎಕ್ಸ್ಪೋನೆಂಟ್ ಅಂತ ಹೇಳ್ತೀವಿ. ಎಕ್ಸ್ಪೋನೆಂಟ್ ಈ 3ನೇ ಪಾಯಿಂಟ್ ಏನ್ ಹೇಳ್ತದ, ಈ ಎಕ್ಸ್ಪೋನೆಂಟ್ ಡಿನೋಟ್ಸ್ ಹೌ ಮೆನಿ ಟೈಮ್ಸ್ ದ ಬೇಸ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಇಟ್ ಸೆಲ್ಫ್. ಬೇಸ್ ನಂಬರ್ ತನ್ನಷ್ಟಿಗೆ ತಾನೇ ಎಷ್ಟು ಸಲ ಗುಣಾಕಾರ ಆಗ್ತದ ಅಂತ ಅದು ಹೇಳ್ತದ. ಈಗ 4ನೇ ಪಾಯಿಂಟ್, ಪವರ್ಸ್ ವಿತ್ ದ ಪಾಸಿಟಿವ್ ಬೇಸ್ ಹ್ಯಾವ್ ಪಾಸಿಟಿವ್ ರಿಸಲ್ಟ್. ಪವರ್ಸ್ ವಿತ್ ದ ನೆಗೆಟಿವ್ ಬೇಸ್ ಅಂಡ್ ವಿತ್ ಅನ್ ಈವನ್ ಎಕ್ಸ್ಪೋನೆಂಟ್ ವಿಲ್ ಹ್ಯಾವ್ ದ ಪಾಸಿಟಿವ್ ರಿಸಲ್ಟ್. ನೋಡ್ರಿ, ಇಲ್ಲಿ 2 ಇಂಪಾರ್ಟೆಂಟ್ ಅದಾವ. ಪವರ್ಸ್ ವಿತ್ ದಿ ಪಾಸಿಟಿವ್ ಬೇಸ್ ಅಂದ್ರೆ ಬೇಸ್ ಪಾಸಿಟಿವ್ ಚಿಹ್ನೆ ಆಗಿರ್ಬೇಕು, ಅದು ಪವರ್ಸ್ ಏನೇ ಇರಲಿ. ಪವರ್ಸ್ ವಿತ್ ದ ಪಾಸಿಟಿವ್ ಬೇಸ್ ಈಸ್ ಈಕ್ವಲ್ ಟು ದಿ ಪಾಸಿಟಿವ್ ರಿಸಲ್ಟ್. ಅಂದ್ರೆ ಉತ್ತರ ಎ ಟು ಪವರ್ 10. ಇಲ್ಲಿ ಯಾವ್ದು ಮೈನಸ್ ಚಿಹ್ನೆ ಬರೋದಲ್ಲ, ಪಾಸಿಟಿವ್ ದಾಗ ಬರ್ತದ ಅಂತ. ಎರಡನೇದೇನು, ಪವರ್ಸ್ ವಿತ್ ದ ನೆಗೆಟಿವ್ ಬೇಸ್ ವಿತ್ ಅನ್ ಈವನ್ ಎಕ್ಸ್ಪೋನೆಂಟ್. ಈವನ್ ಅಂದ್ರೆ ಸಮ ಘಾತ ಸಂಖ್ಯೆ. ಅಂದ್ರೆ ಏನು, ನಾವು ಸಮ ಸಂಖ್ಯೆ ಇರಬೇಕು ಘಾತ ಸಂಖ್ಯೆ, ಅದ್ರದ್ದು ಮಾತ್ರ ಉತ್ತರ ಏನಿರ್ತದ, ಪಾಸಿಟಿವ್ ದಾಗ ಇರ್ತದ. ಬೇಸ್ ನೆಗೆಟಿವ್ ಇದ್ದು ಅದ್ರ ಘಾತ ಸಂಖ್ಯೆ ಈವನ್ ಸಂಖ್ಯೆ ಅಂದ್ರೆ ಸಮ ಸಂಖ್ಯೆ ಆಗಿರ್ಬೇಕು. ಅದಕ್ಕೆ ಇಲ್ಲಿ ಬರೀ n ಅಂತ ಬರ್ದಿಲ್ಲ, 2n ಅಂತ ಬರ್ತೀವಿ. ಏನ್ ಕೊಟ್ಟಿರ್ತೀವಿ ಇಂಟು n. ಇಲ್ಲಿ 1 n ಬೆಲೆ 1 ಹಾಕಿದ್ರೆ 2 1 2 ಆಯ್ತು. 2 ಸಮ ಸಂಖ್ಯೆ. 2 ಹಾಕಿದ್ವಿ 2 2 4.
4 ಕೂಡ ಸಮಸಂಖ್ಯೆ. 2 ಮೂರ್ಲೆ 3 ಹಾಕಿದ್ವಿ, 2 ಮೂರ್ಲೆ 6 ಇದು ಸಮಸಂಖ್ಯೆ. ಹಾಗಾಗಿ ನಾವಿಲ್ಲಿ a-a⁴ ಅಂತ ಯಾಕೆ ಬರ್ದೇವಪ್ಪ ಅಂತಂದ್ರ ಬೇಸ್ ನ ಮೈನಸ್ ಚಿಹ್ನೆದಲ್ಲಿ ಇತ್ತಪ್ಪ ಅಂದ್ರೆ ಬೇಸ್ ಮೈನಸ್ ಚಿಹ್ನೆದಿಂದ ಇದ್ಕೊಂಡು ಮೇಲೆ ಪವರ್ ಇತ್ತಪ್ಪ ಅಂತಂದ್ರೆ ಅದನ್ನ ನಾವು a⁴ ಅಂತ ಯಾಕೆ ಬರ್ದೀವಿ ಇಲ್ಲಿ ಅಂದ್ರೆ ನಾವು ಪಾಸಿಟಿವ್ ದಾಗ ಉತ್ತರ ಕೊಡ್ಬೇಕು. ಇಲ್ಲಿ 2n ಬದಲಿ ಬರೀ n ಇತ್ತಪ್ಪ ಅಂತಂದ್ರ ಮೈನಸ್ a⁴n ಅಂತ ಆಗ್ತದ. ಯಾಕಂತಂದ್ರ ಅಲ್ಲಿ ನೀವು ಬೆಸ ಸಂಖ್ಯೆನೂ ತುಂಬೋದು. ಹೀಗಾಗಿ ಸಮಸಂಖ್ಯೆ ಇದ್ರೆ ನಾವು ಬೆಸ ಸಂಖ್ಯೆ ಇದ್ರೆ ಅಲ್ಲಿ ತಪ್ಪಾಗ್ತದ. ಅದ್ರ ಸಲುವಾಗಿ ನಾವು ಮೈನಸ್ a⁴n ಅಂತ ಬರ್ತೀವಿ. 2n ಯಾಕೆ ಬರ್ದೀವಪ್ಪ ಅಂತಂದ್ರ ಕೇವಲ ಇದು ಬಿಡಿಸ್ಲಕ್ಕಂತಲ್ಲ, ಉತ್ತರ ಪಾಸಿಟಿವ್ ದಾಗ ಯಾವಾಗ ಬರ್ತದ ಅಂತ ನಾವ್ ಹೇಳಕತ್ತೀವಿ. ಪಾಸಿಟಿವ್ ದಾಗ ಉತ್ತರ ಬರ್ಬೇಕಂದ್ರ ಒಂದನೇದ್ದು ಬೇಸ್ ಪಾಸಿಟಿವ್ ಇದ್ದು ಪವರ್ ಎಷ್ಟನ್ನ ಇರ್ಲಕ್ಕ ಅದು ಉತ್ತರ ಪಾಸಿಟಿವ್ ದಾಗ ಬರ್ತದೆ. ಎರಡನೇದ್ದು ಬೇಸ್ ನೆಗೆಟಿವ್ ಇದ್ದು ಪವರ್ ಮಾತ್ರ ಸಮಸಂಖ್ಯೆಯಲ್ಲಿ ಇರಬೇಕು, ಬೆಸ ಸಂಖ್ಯೆಯಲ್ಲಿ ಇರಬಾರ್ದು. ಅದಕ್ಕೆ 2 × n ಅಂತ ಹೇಳಿವಿ. ಈಸ್ ಈಕ್ವಲ್ ಟು a⁴2n. ಏನದ ಬೆಲೆ ಯಾವ್ದೇ ಹಾಕ್ರಿ ಅದು ಸಮಸಂಖ್ಯೆನ ಬರ್ತದೆ. ಆ ಫಾರ್ಮುಲಾನ ಆ ತರ ಇದೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಗೆ ಅಂದ್ರೆ ಗೊತ್ತಾಗ್ತದೆ. ಇಲ್ಲಿ 2⁴2 ಅಂತಂದ್ರೆ ಅಂದ್ರೆ ಏನು? 2⁴2 ಅಂದ್ರ ಈ ಘಾತ್ ಸಂಖ್ಯೆ ಏನ್ ಹೇಳ್ತದೆ, ಘಾತ್ ಸೂಚಿ ಏನ್ ಹೇಳ್ತದೆ, 2ಅನ್ನ 2 ಸಲ ಇಟ್ಟು ಗುಣಿಸುತ್ತೆ. 2ಅನ್ನ 2 ಸಲ ಇಟ್ಟು ಗುಣಿಸಿದ್ವಿ, 2 2 4 ಆಯ್ತು. ಅದೇ ತರನೇ ಇಲ್ಲಿ -2 ಘಾತ್ ಸಂಖ್ಯೆ 2 ಅದ ಅಂದ್ರೆ -2 ಅನ್ನ 2 ಸಲ ಇಟ್ಟು ಗುಣಿಸಿದಂದ ಇಲ್ಲಿ -2 1 -2 ಮೈನಸ್ ಇಂಟು ಮೈನಸ್ ಪ್ಲಸ್ ಹಚ್ಚಿದ್ವಿ, 2 2 4. ಅಂದ್ರೇನು? ಇವನ್ ಬೇಸ್ ಮೈನಸ್ ಇದ್ರು ಕೂಡ ಘಾತ ಸಂಖ್ಯೆ ಸಮಸಂಖ್ಯೆಯಲ್ಲಿ ಇದ್ರೆ ಔಟ್ಪುಟ್ ಪಾಸಿಟಿವ್ ದಾಗ ಬರ್ತದ, ಅಂದ್ರೆ ರಿಸಲ್ಟ್ ಪಾಸಿಟಿವ್ ದಾಗ ಬರ್ತದ. ಅದೇ ಬೇಸ್ ಮೈನಸ್ ಇದ್ದು ಘಾತ ಸಂಖ್ಯೆ ಬೆಸ ಸಂಖ್ಯೆಯಲ್ಲಿ ಇದ್ರೆ ಔಟ್ಪುಟ್ ಅಥವಾ ರಿಸಲ್ಟ್ ಏನಿರ್ತ ಮೈನಸ್ ದಾಗ ಇರ್ತದ. ಬರೋದಲ್ಲ ಅಂತಿಲ್ಲ, ರಿಸಲ್ಟ್ ಮೈನಸ್ ದಾಗ ಇರ್ತದ. ಅದು ತಲೆಗಿರ್ಬೇಕು ನಿಮ್ಗೆ. ಈಗ ಮುಂದೊಂದು ನೋಡೋಣ. ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ದ ಪವರ್ಸ್. ಇದು ಪವರ್ ಸಂಖ್ಯೆನ ಆಡ್ ಮತ್ತು ಸಬ್ಟ್ರಾಕ್ಟ್ ಹೆಂಗ್ ಮಾಡ್ತೀವಿ? ಇಲ್ಲಿ ಪವರ್ಸ್ ವಿತ್ ದ ಸೇಮ್ ಬೇಸಸ್ ಅಂಡ್ ಎಕ್ಸ್ಪೋನೆಂಟ್ಸ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಬೈ ದ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಆಫ್ ದ ಕೋಎಫಿಷಿಯಂಟ್ಸ್. ನೋಡ್ರಿ, ಪವರ್ಸ್ ವಿತ್ ದ ಸೇಮ್ ಬೇಸ್ ಅಂದ್ರ powers with the same base and exponent can be added or subtracted by their coefficients. Addition or subtraction ಅಂದ್ರೆ ಇಲ್ಲಿ x into a⁴n ಇದೆ, y into a⁴n ಇದೆ. ಈ ತರ ಇದ್ರೆ ಇಲ್ಲಿ ಪ್ಲಸ್ ಚಿಹ್ನೆ ಅದ ನಾವು ಕೂಡಿಸ್ತೀವಿ, ಸಪೋಸ್ ಇಲ್ಲಿ ಮೈನಸ್ ಚಿಹ್ನೆ ಇದ್ರೆ ಕಳಿತೀವಿ, ಆ ಮಾತು ಬೇರೆ. ಬಟ್ ಪವರ್ಸ್ ವಿತ್ ದ ಸೇಮ್ ಬೇಸ್ ಅಂದ್ರ ಇಲ್ಲಿ ಪವರ್ಸ್ ಸೇಮ್ ಇರ್ಬೇಕು, ಪವರ್ಸ್ನು ಸೇಮ್ ಇರ್ಬೇಕು, ಇಲ್ಲಿ ಪವರ್ಸ್ನು ಸೇಮ್ ಇರ್ಬೇಕು, ಆಮೇಲೆ ಬೇಸ್ನು ಸೇಮ್ ಇರ್ಬೇಕು. ಹಾಗಿದ್ದಾಗ ಇವನ್ನ ಕೂಡಿಸ್ತೀವಿ. ಹೆಂಗ್ ಕೂಡಿಸ್ತೀವಿ? ಇವ್ರ ಕೋಎಫಿಷಿಯಂಟ್ ನ ಕೂಡಿಸ್ತೀವಿ. ಇದು a⁴n ಕೋಎಫಿಷಿಯಂಟ್ x ಇದೆ, a⁴n ಕೋಎಫಿಷಿಯಂಟ್ y ಇದೆ ಇಲ್ಲಿ. ಹೀಗಾಗಿ x + y ಅಂತ ಹೇಳ್ತೀವಿ. ಅಂದ್ರೆ a⁴n ಹಾಗೆ ಇಟ್ಕೊಂಡು ಅವ್ರ ಪವರ್ಸ್ ಅನ್ನು x + y ಅಂತ ಈ ತರ. ಸಪೋಸ್ ಇನ್ನೊಂದು ಲೆಕ್ಕದಾಗ x into a⁴n ಮೈನಸ್ xy into a⁴n ಇತ್ತಪ್ಪ ಅಂತಂದ್ರ ಇಲ್ಲಿ ಏನ್ ಮಾಡ್ತೀವಿ? ಕಳಿತೀವಿ. ಯಾಕೆ ಕಳಿತೀವಿ? ಪವರ್ಸ್ ವಿತ್ ಸೇಮ್ ಬೇಸ್ ಅದಾವ, ಪವರ್ಸ್ ಸೇಮ್ ಅದಾವ, ಬೇಸ್ ಸೇಮ್ ಅದಾವ. ಇಲ್ಲಿ ಪವರ್ ಸೇಮ್ ಅದ, ಬೇಸ್ ಸೇಮ್. ಬಟ್ ಇಲ್ಲಿ ಅದ ಮೈನಸ್ ಚಿಹ್ನೆ ಅದ, ಅದಕ್ಕೆ ಕಳಿತೀವಿ. ನಾವು ಪವರ್ಸ್ ವಿತ್ ದ ಸೇಮ್ ಬೇಸ್ ಇದ್ವು ಅಂತಂದ್ರ ಅವುಗಳ ಕೋಎಫಿಷಿಯಂಟ್ ಅನ್ನ ಕೂಡಿಸೋದಾಗ್ಲಿ ಅಥವಾ ಕೋಎಫಿಷಿಯಂಟ್ ಅನ್ನ ಕಳೆದಾಗ್ಲಿ ಮಾಡ್ತೀವಿ. ಓಕೆ, ಅದು ಬಿಟ್ಟು ಈ ಸಂಖ್ಯೆಯನ್ನು ಕೂಡ್ಸಲ್ಲ ನಾವು. ಇದ್ರ ಕೋಎಫಿಷಿಯಂಟ್ ಏನು x ಇದೆ, ಇದ್ರ ಕೋಎಫಿಷಿಯಂಟ್ ಏನು y ಇದೆ. ಹಾಗಾಗಿ a⁴n ಅಂತ ಇಟ್ಕೊಂಡು ಇಂಟು ಬ್ರಾಕೆಟ್ ಹಾಕೊಂಡು x - y ಅಂತ ಹೇಳ್ತೀವಿ. ಜಸ್ಟ್ ಎಕ್ಸಾಂಪಲ್ ನೀವೇನು a⁴n ಕಾಮನ್ ಹೊರಗೆ ತೆಗ್ದ್ರೆ ಏನ್ ಉಳಿತೀವಿ? x - y. ಇಲ್ಲಿ ಏನು a⁴n ಎದ್ರಾಗ ತೆಗ್ದಿವಿ ಅಂತಂದ್ರೆ a⁴n ಕಾಮನ್ ಹೊರತಂದ್ರೆ x + y ಉಳಿತಿತ್ತು. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಏನಪ್ಪಾ ಅಂದ್ರೆ 4x² + x² - 3x² ಅಂತ ಒಂದು ಎಕ್ಸಾಂಪಲ್ ಇದೆ. ಇಲ್ಲಿ x² ಅನ್ನೋದು x ಮತ್ತು ಪವರ್ ಸೇಮ್ ಇದೆ. x² ಇಲ್ಲಿ x ಮತ್ತು ಪವರ್ ಸೇಮ್ ಇದೆ, ಇಲ್ಲಿ x². ಬಟ್ ಆ ಕೋಎಫಿಷಿಯಂಟ್ ಇಲ್ಲಿ 4 ಇದೆ, ಇದ್ರದ್ದು ಕೋಎಫಿಷಿಯಂಟ್ 1 ಇದೆ, ಇದ್ರ ಕೋಎಫಿಷಿಯಂಟ್ -1 ಇದೆ. ಅದ್ರ ಲೆಕ್ಕಕ್ಕಿಲ್ಲ ನಮ್ಗೆ.
ನಾವು ಪವರ್ಸ್ ವಿತ್ ದ ಸೇಮ್ ಬೇಸ್ ಅಂದ್ರೆ ಪವರ್ನು ಸೇಮ್ ಇರಬೇಕು ಬೇಸ್ನು ಸೇಮ್ ಇರಬೇಕು ಆ ತರ ಇದ್ದು ಅಂತಂದ್ರ ಅವನ್ನ ನಾವು ಕೂಡಿಸ್ತೀವಿ ಅಥವಾ ಕಳಿತೀವಿ ಡಿಪೆಂಡ್ ಅಪಾನ್ ದೇರ್ ಸಿಂಬಾಲ್ಸ್ ಸೈನ್ಸ್ ದಟ್ ಈಸ್ ಪ್ಲಸ್ ಆರ್ ಮೈನಸ್. ಇಲ್ಲಿ ಏನ್ ಮಾಡಿವಿ 4 ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲಿ 1 ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಮೈನಸ್ 3 ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಹೊರಗೆ ಕಾಮನ್ ತೆಗೆದು 4 ಪ್ಲಸ್ 1 ಮೈನಸ್ 3 ಇದೆ. ಹೀಗಾಗಿ ಇದ್ರದಾಗ 4 1 ಕೂಡಿಸ್ರೆ 5 ಇದ್ರದಾಗ 3 ಕಳೆದ್ರೆ 2 ಇಲ್ಲಿ ಇಟ್ಟಿವಿ ಎಕ್ಸ್ ಸ್ಕ್ವೇರ್ ಇಟ್ಟಿವಿ ಅದನ್ನೇ ಹಿಂದೆ ಮುಂದೆ ಇಟ್ಟಿವಿ ಎಕ್ಸ್ ಸ್ಕ್ವೇರ್ ಇಂಟು 2 is equal to 2x square. ಅಂದ್ರೆ ನಾವು ಯಾವುದೇ ಒಂದು ಪವರ್ಸ್ ಇರುವಂತ ಘಾತಾಂಕ ಘಾತಸೂಚಿ ಇರುವಂತ ಸಂಖ್ಯೆಗಳನ್ನ ನಾವು ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡ್ತಿದ್ವಿಪ್ಪ ಅಂತಂದ್ರ ಅವಾಗ ನೀವು ಏನು ಅಬ್ಸರ್ವ್ ಮಾಡ್ಬೇಕಪ್ಪ ಅಂತಂದ್ರ ಘಾತ ಸಂಖ್ಯೆ ಮತ್ತು ಘಾತಸೂಚಿ ಎರಡು ಘಾತಾಂಕ ಮತ್ತು ಸೂಚಿ ಎರಡು ಸೇಮ್ ಇರ್ಬೇಕು ಪ್ರತಿಯೊಂದು ಟರ್ಮ್ ನಲ್ಲೂ ಇದ್ವು ಅಂತಂದ್ರೆ ಅವುಗಳ ಸಹಪರ್ತನ ಕೂಡಿಸೋದಾಗ್ಲಿ ಅಥವಾ ಕಳೆಯೋದಾಗ್ಲಿ ಮಾಡ್ತೀವಿ. ಮುಂದೊಂದು ಮಲ್ಟಿಪ್ಲಿಕೇಶನ್. ಪವರ್ಸ್ ವಿತ್ ದ ಸೇಮ್ ಬೇಸಸ್ ಆರ್ ಮಲ್ಟಿಪ್ಲೈಡ್ ಕೀಪಿಂಗ್ ದ ಸೇಮ್ ಬೇಸ್ ರೈಸ್ ಟು ದಿ ಸಮ್ ಆಫ್ ದೇರ್ ಎಕ್ಸ್ಪೋನೆಂಟ್ಸ್. ನೋಡ್ರಿ ಪವರ್ಸ್ ವಿತ್ ದ ಸೇಮ್ ಬೇಸ್ ಪವರ್ಸ್ ಅಂತ ಹೇಳ್ಬಿಟ್ಟ ಪವರ್ಸ್ ವಿತ್ ದ ಸೇಮ್ ಬೇಸ್ ದಟ್ ಮೀನ್ಸ್ ಪವರ್ಸ್ ಏನೇನೇ ಇರ್ಲಿ ಬಟ್ ಸೇಮ್ ಬೇಸ್ ಇರ್ಬೇಕು. ಈ ತರ ಇದ್ದಂತ ಎರಡು ಸಂಖ್ಯೆಗಳನ್ನ ನಾವು ಗುಣಿಸ್ತಾ ಇದ್ವಿಪ್ಪ ಅಂತಂದ್ರ ಅದೇ ಸೇಮ್ ಬೇಸ್ ಈಸ್ ಈಕ್ವಲ್ ಟು ಅಂತ ಇಟ್ಟು ಮೇಲಿನ ಪವರ್ ಗಳನ್ನ ಕೂಡಿಸ್ಬಿಡ್ತೀವಿ m ಪ್ಲಸ್ n ಅಂತ ಮುಗಿತು ಇಷ್ಟ. ಮಲ್ಟಿಪ್ಲಿಕೇಶನ್ ದಾಗ ಪವರ್ಸ್ ವಿತ್ ದ ಸೇಮ್ ಬೇಸ್ ಪವರ್ಸ್ ಏನೇ ಇರ್ಲಿ ಬಟ್ ಬೇಸ್ ಸೇಮ್ ಇರ್ಬೇಕು. ಅವಾಗ ನಾವ್ ಏನ್ ಮಾಡ್ತೀವಿ ಅವುಗಳ ಬೇಸ್ ಅನ್ನ ಆಸ್ ಇಟ್ ಈಸ್ ಏನ್ ಬೇಸ್ ಅದ ತೊಂದಿವಿ ಮತ್ತ ಅಲ್ಲಿ ಜಾಗಕ್ಕೆ ಬೇರೆ ಏನಿದ್ರು ಅದು ತೊಂದ್ವಿ ಅದರ ಘಾತ ಸೂಚಿ ಎರಡು ಘಾತ ಸೂಚಿಗಳನ್ನ ಪ್ಲಸ್ ಮಾಡಿ ಇಡ್ತೀವಿ. ನೆಕ್ಸ್ಟ್ ಇನ್ನೊಂದು 2 to the power of 3 into 2 to the power of 2 is equal to 2 to the power of 3 plus 2 ಅಂತ ಹೇಳ್ತೀವಿ. ಅಂದ್ರೆ 2 into 2 ಇತ್ತಪ್ಪ ಅಂತಂದ್ರ ಇಲ್ಲಿ ಘಾತಾಂಕಗಳು 2 ಇದೆ ಘಾತ ಸೂಚಿಗಳು ಇಲ್ಲಿ 3 ಇದೆ ಇಲ್ಲಿ 2. ಅಥವಾ ಇದಕ್ಕೆ ನೀವು ಇಂಗ್ಲಿಷ್ ನಾಗ ತಿಳ್ಕೊಳ್ಬೇಕಂದ್ರೆ ಬೇಸ್ ಇದು ಪವರ್ ಅಥವಾ ಎಕ್ಸ್ಪೋನೆಂಟ್ ಅಂತ ಹೇಳ್ತೀವಿ. ಈ 2 ಘಾತ 3 and 2 to the power of 3 and 2 to the power of 2 ಅಂದ್ರೆ ಇಲ್ಲಿ ಪವರ್ಸ್ ಡಿಫರೆನ್ಸ್ ಅದಾವ ಬೇಸ್ ಏನ್ ಅದಾವ. ಹಾಗಾಗಿ ಈ ಪವರ್ಸ್ ಆಸ್ ಇಟ್ ಇಸ್ ಏನ್ ಬೇಸ್ ಅದ ಅಂತ ಇಟ್ಟು ಇದು ಮ್ಯಾಗಿನ ಪವರ್ ಗಳನ್ನ 3 plus 2 is equal to 5 ಅಂತ ಹೇಳ್ತೀವಿ. ಈಗ 2 as it is equal to 3 plus 2 ಅಂದ್ರೆ 5 ಅಂದ್ರೆ 2 ಘಾತ 5 ಆಯ್ತು. ಅಂದ್ರೆ 2 ಘಾತ 3 ಒಳ್ಳೆ 2 ಘಾತ 2 is equal to 2 ಘಾತ 5 ಅಂತ ಹೇಳ್ತೀವಿ. ಇದನ್ನ ಸರಿ ನಾವು ತಪ್ಪು ಅಂತಂದು ಇಲ್ಲಿ ಒಂದು ಬಿಡಿಸಿ ತೋರಿಸಿ 2 ಘಾತ 3 ಅಂದ್ರೆ 2 3 ಸಲ ಇಟ್ಟು ಗುಣಿಸಂದಂಗ. ಆಮೇಲೆ 2 ಘಾತ 2 ಅಂದ್ರೆ 2 2 ಸಲ ಇಟ್ಟು ಗುಣಿಸಂದಂಗ. ಓಕೆ ಇಲ್ಲಿ 2 ಘಾತ 5 ಬಂದಿದೆ ಉತ್ತರ ಅದಕ್ಕೆ ನಾವು 2 ಘಾತ 5 2 5 ಸಲ ಇಟ್ಟು ಗುಣಿಸಂದಂಗ ಇಟ್ಬಿಟ್ಟು ಇಲ್ಲಿ 2 ಘಾತ 3 ಅಂದ್ರೆ 2 2 4 4 2 8 ತಂದಿಟ್ವಿ. ಇಲ್ಲಿ 2 2 4 4 ತಂದಿಟ್ವಿ. ಇಲ್ಲಿ 2 2 4 4 8 8 16 16 32 32 ತಂದಿಟ್ವಿ. ಆಮೇಲೆ ಪುನಃ ನೆಕ್ಸ್ಟ್ ಸ್ಟೆಪ್ ನಲ್ಲಿ 8 4 32 ಈ ಕಡೆನು 32 ಅಂದ್ರೆ ಏನಾಯ್ತು ಈ ಗುಣಾಕಾರ ಮಾಡಿದ್ದು ಸರಿ ಆಯ್ತು ಅಂತಂದ್ರ ನಾವು ಈ ಮಲ್ಟಿಪ್ಲಿಕೇಶನ್ ದಾಗ ಬೇಸ್ ಸೇಮ್ ಇದ್ದು ಮ್ಯಾಲಿನ ಪವರ್ಸ್ ಬೇರೆ ಇದ್ರೆ ನಾವು ಗುಣಿಸುವಾಗ ಹಾಕೋರ ಪವರ್ ಅನ್ನ ಕೂಡಿಸುವಂತೀವಿ. ಬೇಸ್ ಮಾತ್ರ ಆಸ್ ಇಟ್ ಇಸ್ ಕಾಮನ್ ಬೇಸ್ ಏನಿದ್ರೆ ಅದ ಬೇಸ್ನ ಇಡ್ತೀವಿ ಅಂತ. ಇದೇ ಗುಣಾಕಾರದಾಗ ಇನ್ನೊಂದು ಬರ್ತದ ಅದಪ್ಪ ಅಂದ್ರ powers with the same exponent of different base numbers are multiplied by involving the product of their base numbers rise to the common exponent. ನೋಡ್ರಿ ಫಸ್ಟ್ ಗುಣಾಕಾರದಾಗ ಏನ್ ಹೇಳುತ್ತೆ ಬೇಸ್ ಸೇಮ್ ಇರ್ಬೇಕಂತ ಹೇಳ್ತೀವಿ. ಈ ತರ ಇದ್ರು ಗುಣಿಸಬಹುದು ಆದ್ರೆ ಇಲ್ಲಿ ಮೆಥಡ್ ಬೇರೆ. ಇಲ್ಲಿ ಏನದ ಬೇಸ್ ಡಿಫ್ರೆಂಟ್ ಅದ ಪವರ್ ಸೇಮ್ ಇತ್ತಪ್ಪ ಅಂತಂದ್ರ ಎರಡು ಬೇಸ್ಗಳನ್ನ ಗುಣಿಸಿ ಇದು ಏನ್ ಪವರ್ ಅದೇ ಪವರ್ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಆಸ್ ಇಟ್ ಈಸ್. ಎನ್ ಆದ್ರೆ ಎನ್ ಸ್ಕ್ವೇರ್ ಅನ್ನೋದಲ್ಲ ನಾವು ಇಲ್ಲಿ ಇಲ್ಲಿ ಏನ್ ಇಟ್ಬಿಡ್ತೀವಿ ಅಷ್ಟೇ. ಅಂದ್ರೆ ಇಲ್ಲಿ a to the power of n into a to the power of ಸಾರಿ b to the power of n ಇದೆ. ಅಂದ್ರೆ ಇಲ್ಲಿ ಬೇಸ್ ಬೇರೆ ಇದೆ ಇಲ್ಲಿ ಬೇಸ್ ಬೇರೆ ಇದೆ ಬಟ್ ಪವರ್ ಸೇಮ್ ಇದೆ. ಹಾಗಾಗಿ
ಬ್ರಾಕೆಟ್ ನಾಗ a into b to the power of n ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಲೆಕ್ಕ ಒಂದು ಬಿಡಿಸಿದ್ರೆ ಹೆಂಗ್ ಗೊತ್ತಾಗ್ತದೆ? 2 to the power of 2 ಇದೆ, 3 to into 3 to the power of 2 ಇದೆ. ಈ ತರ ಲೆಕ್ಕದಾಗ ಬರಬಹುದು ಸಾಮಾನ್ಯವಾಗಿ. ಹಾಗಿದ್ದಾಗ ಇಲ್ಲಿ ಪವರ್ 2 ಅದ, ಇಲ್ಲಿ ಪವರ್ 2 ಅದ, ಅದಕ್ಕೆ ಬೇಸ್ ಇಲ್ಲಿ 2 ಅದ, 3 ಅದ, ಇದಕ್ಕೆ 2 into 3 ಅಂತ ಹೇಳ್ತಿ ಹಾಕಿ ಅದಕ್ಕೆ ಹೋಲ್ ಬ್ರಾಕೆಟ್ ಹಾಕಿ ಇಲ್ಲಿನ ಸ್ಕ್ವೇರ್ ಹಾಕ್ತೀವಿ. ಇದನ್ನ ಸರಿ ನಾವು ತಪ್ಪು ನೋಡಿರ್ಬೇಕಾದ್ರ 2 to the power 2 ಅಂದ್ರೆ 2 2 ಸಲ ಇಟ್ಟು ಗುಣಿಸೋಣ, ಇಂಟು ಹಂಗೆ ಹೇಳ್ರಿ. ಇಲ್ಲಿ 3 to square 3 ಸ್ಕ್ವೇರ್ ಅಂತ 3 ನ 2 ಸಲ ಇಟ್ಟು ಗುಣಿಸೋದಂಗ ಅದನ್ನ ಇಟ್ಟಿವಿ. ಆಮೇಲೆ ಈಸ್ ಈಕ್ವಲ್ ಟು ಇಲ್ಲಿ 2 ಗುಣ್ಲೆ 3 ಅಂದ್ರೆ 6, 6ದ ಸ್ಕ್ವೇರ್ ಅಂದ್ರೆ 6ನ್ನೇ 2 ಸಲ ಇಟ್ಟು ಗುಣಿಸೋದಂಗ ಇಲ್ಲಿ. ಓಕೆ, ಇಲ್ಲಿ 2 2 4, 4 3 12, 12 3 36 ಇದು ಬಂತು. ಆಮೇಲೆ 6 6 36 ಇದು ಬಂತು. ಎರಡು ಕಡೆ ಸಮ ಆಯ್ತು. ಹಾಗಾಗಿ ಮಲ್ಟಿಪ್ಲಿಕೇಶನ್ ದಾಗ ಬೇಸ್ ಡಿಫರೆನ್ಸ್ ಇತ್ತು, ಪವರ್ ಸೇಮ್ ಇತ್ತಂದ್ರ ಬೇಸ್ ಗಳ ಗುಣಾಕಾರ ಆಸ್ ಇಟ್ ಈಸ್ ಗುಣಾಕಾರ ಮಾಡ್ಬೇಕು. ಬೇಸ್ ಗಳನ್ನ ಮಾಡಿ ಪವರ್ ಅದೇನು ಇರ್ತೋ ಅದೇ ಪವರ್ ನ ರೈಟ್ ಸೈಡ್ ತಗೊಂಡು, ಲೆಫ್ಟ್ ಸೈಡ್ ಏನಿರ್ತೋ ಪವರ್ ಅದೇ ಪವರ್ ನ ಈಗ ಎರಡಕ್ಕಾದಂತ ಎರಡರದ್ದು ಸ್ಕ್ವೇರ್ ಮಾಡಕ್ ಹೋಗ್ಬಾರ್ದು. ಯಾವ್ದಾದ್ರು ಒಂದ್ ಅಂತ ಎರಡರದ್ದು ಕಾಮನ್ ಏನದ 2 ಅದ 2 ಅದ 2ನೇ ತಂದಿಟ್ಬೇಕು ಅಷ್ಟೇ. ಪವರ್ 3 ಇತ್ತು 3 ಇತ್ತು 3 ತಂದಿಟ್ಬೇಕು ಅಷ್ಟೇ. ಓಕೆ, ಈ ಮಲ್ಟಿಪ್ಲಿಕೇಶನ್ ದಾಗ ಎರಡು ಇದೆ. ನೆಕ್ಸ್ಟ್ ನೋಡೋಣ ಡಿವಿಷನ್ ದಾಗ. ಡಿವಿಷನ್ ದಾಗ ಪವರ್ಸ್ ವಿತ್ ದ ಲೈಕ್ ಬೇಸಸ್ ಆರ್ ಡಿವೈಡೆಡ್ ಬೈ ಕೀಪಿಂಗ್ ದ ಸೇಮ್ ಬೇಸ್ ರೈಸ್ಡ್ ಟು ದಿ ಡಿಫರೆನ್ಸ್ ಬಿಟ್ವೀನ್ ದ ಎಕ್ಸ್ಪೋನೆಂಟ್ಸ್. ಒಂದು ಎಕ್ಸಾಂಪಲ್ ಇದೆ. ಇಲ್ಲಿ a to the power of m divided by a to the power of n is equal to a to the power of m minus n. ಏನಂದ್ರೆ ಪವರ್ಸ್ ವಿತ್ ದ ಲೈಕ್ ಬೇಸ್, ಬೇಸ್ ಸೇಮ್ ಇದೆ, ಪವರ್ಸ್ ಹೆಂಗನ ಇರ್ಬೋದು, ಅವನು ಡಿವೈಡ್ ಮಾಡ್ತಿದ್ವಿಪ್ಪ ಅಂತಂದ್ರ ನಾವು ಬೇಸ್ ಆಸ್ ಇಟ್ ಈಸ್ ಹಾಗೆ ಇಟ್ಟು ಅವಕರದ ಪವರ್ಗಳ ಡಿಫರೆನ್ಸ್ ಅನ್ನ ತಂದು ಇಡ್ತೀವಿ. ಅಂದ್ರೆ ಏನೋ ಕಳಿತೀವಿ ಅಂತ. ಅಂದ್ರೆ ಇಲ್ಲಿ ನಾವು ಎರಡು ಪವರ್ ಅಂದ್ರೆ ಎರಡು ಘಾತಾಂಕಗಳನ್ನ ಇಂಡಸಿಸ್ ಇರುವಂತ ಸಂಖ್ಯೆಗಳನ್ನ ಭಾಗಿಸ್ತಾ ಇದ್ವಿ ಅಂತ. a to the power of m divided by a to the power of n ಇತ್ತಪ್ಪ ಅಂದ್ರ ಇವೆಲ್ಲ ರೂಲ್ಸ್ ಅನ್ನ ಚೆಕ್ ಮಾಡಬೇಕು. a ಇಲ್ಲಿ a ಅದ, ಇಲ್ಲಿ a ಅದ, ಓಕೆ ಬೇಸ್ ಸೇಮ್ ಅದ, ಪವರ್ m ಅದ, ಇಲ್ಲಿ n ಅದ, ಏನಂದ್ರೆ ಬೇರೆ ಬೇರೆ ಪವರ್ ಅದ. ಈ ತರ ನಾವ್ ಇಲ್ಲಿ ಭಾಗಾಕಾರ ಚಿಹ್ನೆ ಅದ. ಹಂಗಾದ್ರೆ ಏನ್ ಮಾಡ್ಬೇಕು ನೀವು ಅಂದ್ರೆ a to the power of m divided by a to the power of n is equal to a to the power of m minus n. ಅಂದ್ರೆ ಏನು ಪವರ್ಸ್ ದಾಗ ಕಳಿತೀವಿ. ಯಾವ ದೊಡ್ಡ ಪವರ್ ಇರ್ತ ಅದ್ ಪವರ್ ದಾಗ ಸಣ್ಣ ಪವರ್ ಕಳಿತೀವಿ. ಸಪೋಸ್ ಮೈನಸ್ ಚಿಹ್ನೆ ದೊಡ್ಡದಿತ್ತು ಅಂದ್ರೆ ಮೈನಸ್ ಚಿಹ್ನೆ ಎತ್ತಿಟ್ಬಿಡ್ತೀವಿ ಅಷ್ಟೇ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. 2^3 ಡಿವೈಡೆಡ್ ಬೈ 2^2 ಸ್ಕ್ವೇರ್ ಅಂತ 2^2 ಇದೆ ಈಸ್ ಈಕ್ವಲ್ ಟು 2^3 ಮೈನಸ್ 2. 2^3 ಮೈನಸ್ 3ದಾಗ 2 ಹೋದ್ರೆ 1, 2^1 2^1 2 ಒಂದ್ಸಲ ಇಟ್ಟು ಗುಣಿಸೋಣ 2 ಆಯ್ತು. ಅದಕ್ಕೆ ಉತ್ತರ 2. ಅಥವಾ ಇದನ್ನ 2^3 ಆಗಲೇ 2^2 ಇದೆ, 2^3 ಅಂದ್ರೆ ಬಿಡಿಸಿ ಚೆನ್ನಾಗಿ 2ನ್ನ 3 ಸಲ 10 ಗುಣಿಸಿ 2 ಅಂತ ಅರ್ಥ. ಭಾಗಾಕಾರ 2^2 ಅಂದ್ರೆ 2ನ್ನ 2 ಸಲ ಇಟ್ಟು ಗುಣಿಸಿದೆ. ಓಕೆ, ಆಮೇಲೆ ಇದ್ರ ಭಾಗಲೆ ಇದು ಅಂತ ಹೇಳ್ದ. ಅವಾಗ ಈ 2 2 4 4 8 8 ಬಂತು. ಆಗಲೇ 2 4. ಈಗ 4 1 4 2 ಅಂದ್ರೆ ಉತ್ತರ ಎಷ್ಟು ಬಂತು? 2 ಬಂತು. ಅಂದ್ರೆ ಈ ಘಾತ ಅಂಕಗಳನ್ನ ನಾವು ಘಾತ ಸೂಚಿಗಳನ್ನ ನಾವು ಭಾಗಿಸ್ತಾ ಇದ್ದೀವಪ್ಪ ಅಂತಂದ್ರ ಬೇಸ್ ಸೇಮ್ ಇತ್ತಪ್ಪ ಅಂತಂದ್ರ ಮೇಲಿನ ಪವರ್ಗಳ ವ್ಯತ್ಯಾಸವನ್ನ ನಾವು ತಂದು ಇಡ್ತೀವಿ ಉತ್ತರದಲ್ಲಿ. ಅಂದ್ರೆ ಏನು ಕಳಿತೀವಿ, ಪವರ್ನ ಕಳಿತೀವಿ. ಇದೇ ಡಿವಿಷನ್ ದಾಗ ಇನ್ನೊಂದು ರೂಲ್ ಇದೆ. ಏನಪ್ಪಾ ಅಂತಂದ್ರೆ ಪವರ್ಸ್ ವಿತ್ ದ ಸೇಮ್ ಎಕ್ಸ್ಪೋನೆಂಟ್ ವಿತ್ ಡಿಫರೆಂಟ್ ಬೇಸಸ್ ಆರ್ ಡಿವೈಡೆಡ್ ಬೈ ಇನ್ವಾಲ್ವಿಂಗ್ ದ ಕೋಶೆಂಟ್ ಆಫ್ ದ ಬೇಸಸ್ ಬೈ ದ ಕಾಮನ್ ಎಕ್ಸ್ಪೋನೆಂಟ್. ಅರ್ಥ ಏನಪ್ಪಾ ಅಂತಂದ್ರ ಇಲ್ಲಿ ಬೇಸ್ ಬೇರೆ ಬೇರೆ ಇದ್ದು ಪವರ್ ಸೇಮ್ ಇದ್ರ ಈ a ಬೈ ಬಿ ಅಂದ್ರೆ ಕೋಶೆಂಟ್ ಅಂದ್ರೆ a ಬೈ ಬಿ ಮಾಡಿ ಅದೇ ಪವರ್ ಸೇಮ್ ಎನ್ ಅಂತ ಹಚ್ತೀವಿ ಅಂತ. ಅಂದ್ರ ಭಾಗಾಕಾರ ಗುಣಾಕಾರದಾಗ ಹೆಂಗೆ ನಾವು ಬೇಸ್ ಸೇಮ್ ಬೇರೆ ಬೇರೆ ಇದ್ರ ಏನ್ ಮಾಡ್ತಿದ್ವಿ, ಗುಣಾಕಾರದಾಗ ಹೇಳಿದೆ ನಾನು a to the power of n into b to the power of n ಇತ್ತಂದ್ರ a into b to the power of n ಅಂತ ಹೇಳ್ಬಿಟ್ಟಿದ್ವಿ. ಅದೇ ತರ ಇಲ್ಲಿ a to the power of n b to the power of n ಇದೆ. ಅಂದ್ರೆ ಇಲ್ಲಿ ಬೇಸ್ ಬೇರೆ ಇದೆ, ಇಲ್ಲಿ ಬೇಸ್ ಬೇರೆ ಇದೆ. ಹಾಗಾಗಿ a ಬೈ ಬಿ ಟು ದಿ ಪವರ್ ಆಫ್ n ಅಂತ ಅಂದ್ರೆ ಅಲ್ಲಿ ಗುಣಿಸಿದ್ವಿ,
ಇಲ್ಲಿ ಭಾಗಿಸ್ತೀವಿ ಅಷ್ಟೇ. ಆದ್ರೆ ಪವರ್ ಸೇಮ್ ಟ್ರಾನ್ಸ್ಪೋಸ್ ಮಾಡ್ಬಿಡ್ತೀವಿ. ಈ ಕಡೆ ಏನ್ ಎನ್ ಅದ ಅದೇ ಪವರ್ ಕಟ್ಕೊಂಡು. ಎಕ್ಸಾಂಪಲ್ 2 ಸ್ಕ್ವೇರ್ ಡಿವೈಡೆಡ್ ಬೈ 3 ಸ್ಕ್ವೇರ್ ಅಂತ ಇದೆ. ಇಲ್ಲಿ 2 ಅದೇ ಇಲ್ಲಿ 3 ಇದೆ. ಇದು ಬೇಸ್ ಬೇರೆ ಇದೆ, ಇದು ಬೇಸ್ ಬೇರೆ. ಅದಕ್ಕೆ 2/3 ಟು ದಿ ಪವರ್ ಆಫ್ 2 ಅಂದ್ರೆ ಮುಗಿದೋಯ್ತು ಅಷ್ಟೇ. ಇದನ್ನ ಚೆಕ್ ಮಾಡ್ಲಕ್ಕ ಇದನ್ನ ಹೇಳ್ಯಾರ. 2 ಟು ದಿ ಪವರ್ 2 ಅಂದ್ರೆ 2 ಸಲ ಇಟ್ಕೊಂಡು ಸಮ. ಇದು 3 ಸ್ಕ್ವೇರ್ ಅಂದ್ರೆ 3 2 ಸಲ ಇಟ್ಕೊಂಡು ಸಮ. ಇಸ್ ಈಕ್ವಲ್ ಟು ಏನಾಗ್ತತೆ 2 4 3 9 4/9 ಅಂತ ಊಟ. ಇಲ್ಲಿ ಇವು ಗುಣಾಕಾರ ಮತ್ತು ಭಾಗಾಕಾರದಿಂದ ನಾವೊಂದು ಏನ್ ತಿಳ್ಕೊಂಡಿದ್ವಿ ಅಂದ್ರೆ ಓನ್ಲಿ ಲೈಕ್ ಪವರ್ಸ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಸ್ಟ್ರಾಕ್ಟೆಡ್. ಇವತ್ತಿನ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ಈ ಕ್ಲಾಸ್ ನಿಮಗೆ ಹೇಗ ಅನಿಸ್ತು ಅಂತಂದು ನನಗೆ ತಿಳ್ಕೊಬೇಕಂತಂದ್ರ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಅದೇ ವಿಷಯ ತಿಳಿದ ಇದನ್ನ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೇನೆ.